ಎವ್ರಿವನ್ ಗೆಟ್ ರೆಡಿ ಫಾರ್ ಕರ್ನಾಟಕ ಟೆಟ್ ಶಿಕ್ಷಕರ ಪ್ರವೇಶ ಪರೀಕ್ಷೆ ಓಲ್ಡ್ ಕ್ವೆಶನ್ ಪೇಪರ್ 2019. ಇದು ಮಗುವಿನ ಬೆಳವಣಿಗೆ ಮತ್ತು ಬೋಧನಾಶಾಸ್ತ್ರ ಅಂದರೆ ಸೈಕಾಲಜಿಯಲ್ಲಿ ಬರುವಂತಹ ಕ್ವೆಶನ್ಸ್ಗಳನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೇನೆ. ಒಂದನೇ ಕ್ವೆಶನ್: ತರಗತಿಯಲ್ಲಿ ಶಿಕ್ಷಕರು ಬೋಧಿಸುತ್ತಿದ್ದಾಗ ಒಬ್ಬ ವಿದ್ಯಾರ್ಥಿ ಹೊರಗೆ ನೋಡುತ್ತಿದ್ದನು, ಪಕ್ಕದಲ್ಲಿರುವವರನ್ನು ಅಡ್ಡಿಪಡಿಸುತ್ತಿದ್ದನು. ಶಿಕ್ಷಕರು ದಿಟ್ಟಿಸಿ ನೋಡಿದಾಗಲೂ ಆತ ತಲೆಕೆಡಿಸಿಕೊಳ್ಳಲಿಲ್ಲ. ನೀವು ಕೆಳಗಿನ ಯಾವ ರೀತಿಯಲ್ಲಿ ಮಗುವಿನ ಅರ್ಥ ಮಾಡ್ಕೊಳ್ತೀರಾ? ವ್ಯಕ್ತಿ ಅಧ್ಯಯನ ಮಾಡೋದರಿಂದ ಆ ಮಗುವಿಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳುವಂಥದ್ದನ್ನು ಅರ್ಥ ಮಾಡ್ಕೋಬಹುದು. ಎರಡನೆಯದು, ಮಕ್ಕಳು ಬರೆಯುವುದು, ಟೈಪ್ ಮಾಡುವುದು, ಈಜುವುದು, ಸೈಕಲ್ ಸವಾರಿ ಮಾಡುವುದು. ಇವು ಮೇಲೆ ಕೆಳಗಿನ ಈ ರೀತಿಯಿಂದ ಪ್ರಭುತ್ವಗೊಳಿಸುತ್ತಾರೆ. ಯಾವುದೆಲ್ಲ ಅಂತ ಹೇಳಿದ್ರೆ ಅನುಬಂಧಿಸುವುದು, ವೀಕ್ಷಿಸುವುದು, ಸಮಸ್ಯೆಯನ್ನು ಪರಿಹರಿಸುವುದು, ಪ್ರಯತ್ನ ಮತ್ತು ಪ್ರಮಾದ. ಇಲ್ಲಿ ಬರೆದಾಗ ಸೈಕಲ್ ಸವಾರಿ ಎಲ್ಲ ಒಂದೇ ಸಲಕ್ಕೆ ಬರೆಯಲ್ಲ, ಪ್ರಯತ್ನ ಮಾಡಿ ಮಾಡಿ ಬರೆಯುವ ಕಾರಣ ಆನ್ಸರ್ ಪ್ರಯತ್ನ ಮತ್ತು ಪ್ರಮಾದ. ಎರಡು ಉದ್ದೇಶಗಳನ್ನು ಅನೇಕ ಸಲ ಒಟ್ಟಿಗೆ ನೀಡಿದಾಗ ಒಂದು ಹೊಸ ಅನುಕ್ರಿಯೆಯ ರೂಪ ಉದ್ಭವಿಸುತ್ತದೆ. ಈ ರೀತಿಯ ಕಲಿಕೆಯನ್ನು ಎಂತ ಹೇಳ್ತಾರೆ ಅಂದರೆ ಅನುಬಂಧನ. ಎರಡು ಉದ್ದೇಶ ಒಂದೇ ಆಗಿರ್ತದೆ, ಒಟ್ಟಿಗೆಯನ್ನು ನೋಡಿದಾಗ ಒಂದು ಹೊಸ ಬರ್ತದೆ, ಹೊಸ ಕಾನ್ಸೆಪ್ಟ್ ಬರ್ತದೆ, ಉದ್ಭವವಾಗ್ತದೆ. ಮಗು ಕಾಗೆಯೊಂದನ್ನು ಮೊದಲ ಸಲ ನೋಡಿದಾಗ ಆ ಮಗು ಗುಬ್ಬಚ್ಚಿಯನ್ನು ಸ್ಮರಿಸಿಕೊಂಡು ಕಾಗೆಯು ಒಂದು ಪಕ್ಷಿ ಎಂದು ಗ್ರಹಿಸುತ್ತದೆ. ಇಲ್ಲೇನು ಅಂತ ಹೇಳಿದ್ರೆ ಸ್ಕೀಮಾ ಕಾನ್ಸೆಪ್ಟನ್ನು ಬರ್ತದೆ. ಆಲ್ರೆಡಿ ನಮ್ಮ ನಾಲೆಜ್ ಬೇಸ್ಡ್ ಅದರ ಸ್ವಲ್ಪ ಬರ್ಡನ್ನು ಅಂದರೆ ಆ ಗುಬ್ಬಚ್ಚಿಯನ್ನು ನೋಡಿದ್ದು ಗುಬ್ಬಚ್ಚಿಯ ಥರ ಕಾಗೆಯೂ ಇದೆ, ಹಾರಬಲ್ಲದು, ಎರಡು ಕಾಲಿದೆ, ಸೌಂಡ್ ಮಾಡ್ತದೆ, ಇದೆಲ್ಲ ನೋಡಿಕೊಂಡು ಇಲ್ಲೇನು ಮಾಡ್ತದೆ ಅಂತ ಹೇಳಿದ್ರೆ ಹೋಲಿಕೆಯನ್ನು ಮಾಡಿಕೊಂಡು ತನ್ನಲ್ಲಿರುವಂತಹ ಮೊದಲಿನ ನಾಲೆಜನ್ನು ಅಪ್ಲಿಕೇಬಲ್ ಮಾಡ್ತದೆ. ಹಾಗಾಗಿ ಇದು ಸ್ಕೀಮಾ ಕಾನ್ಸೆಪ್ಟ್ ಬರ್ತದೆ. ಕೆಲವು ಮಕ್ಕಳು ಆತ್ಮವಿಶ್ವಾಸದಿಂದ ಮುಂದೆ ಬರುವುದು, ಧನಾತ್ಮಕ ದೃಷ್ಟಿ ಮತ್ತು ಕ್ರಿಯಾಶೀಲತೆಯನ್ನು ಹೊಂದಿರುತ್ತಾರೆ. ಅಂತಹ ಮಕ್ಕಳಲ್ಲಿ ಇರುವಂಥದ್ದು ಸ್ವಯಂ ಆಸಕ್ತಿ, ಸ್ವ ಒಲವು, ಸ್ವಯಂ ಪ್ರೇರಣೆ, ಸ್ವಗೌರವ. ಸ್ವಯಂ ಗೌರವ ಅಥವಾ ಸ್ವಗೌರವ ಅಂತ ಹೇಳುವಂಥದ್ದು ವೆರಿ ಇಂಪಾರ್ಟೆಂಟ್. ನಮ್ಮ ಮಕ್ಕಳಲ್ಲಿ ನಮಗೆ ಆತ್ಮವಿಶ್ವಾಸ ಬರಬೇಕು ಅಂತ ಹೇಳಿದ್ರೆ ಫಸ್ಟಿಗೆ ನಮ್ಮ ಮೇಲೆ ನಮಗೆ ಗೌರವ ಅಥವಾ ಧನಾತ್ಮಕ ದೃಷ್ಟಿ ಇರಲೇಬೇಕು. ಅನಪೇಕ್ಷಿತ ಸಂವೇಗಗಳನ್ನು ಆರೋಗ್ಯಕರವಾಗಿ ಮಾರ್ಪಡಿಸಲು ಬಳಸಬಹುದಾದಂತಹ ಸೂಕ್ತ ಮನೋತಂತ್ರ ಉದಾತ್ತೀಕರಣ ಆಗಿದೆ. ಇಲ್ಲಿ ನೋಡ್ಬೋದು ಕ್ವೆಶನ್ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಅನಪೇಕ್ಷಿತ ಸಂವೇಗಗಳು ಆರೋಗ್ಯಕರ, ಯಾರಿಗೂ ಪ್ರಾಬ್ಲಮ್ ಮಾಡದೇ ಇದ್ದಾಗ ಮಾಡಬಹುದಾದಂತಹ ತಂತ್ರ ಯಾವುದಾಗಿರ್ತದೆ ಅಂತ ಹೇಳಿದ್ರೆ ಉದಾತ್ತೀಕರಣ. ಒಬ್ಬ ವಿದ್ಯಾರ್ಥಿಯು ತನ್ನ ಪಠ್ಯ ಪ್ರಣಾಳಿಕೆಯಲ್ಲಿ ಸೂಚಿಸದ ಒಂದು ಪುಸ್ತಕವನ್ನು ಓದುತ್ತಿದ್ದಾಳೆ. ಅವಳು ಆ ರೀತಿ ಮಾಡಲು ಕಾರಣ ಏನು? ಬಾಹ್ಯ ಅಭಿಪ್ರೇರಣೆ, ಹೆಚ್ಚು ಅಂಕ ಗಳಿಸುವ ಆಸೆ, ಆಂತರಿಕ ಅಭಿಪ್ರೇರಣೆ, ಎಲ್ಲರ ಮೆಚ್ಚುಗೆ ಗಳಿಸಲು. ಆಂತರಿಕ ಅಭಿಪ್ರೇರಣೆ, ಈಗ ನಮಗೆ ನೋಡಿ ಕೆಲವೊಂದು ನಾವೆಲ್ಸನ್ನು ನಾವಾಗೇ ಓದ್ತೇವೆ. ಯಾಕೆ ಹೇಳಿ? ಆ ನಾವೆಲ್ಸಿನ ಮೇಲಿರುವಂತಹ ಆಸಕ್ತಿ, ನಮಗೆ ಓದಬೇಕು ಅಂತ ಹೇಳುವಂಥ ಕಾನ್ಸೆಪ್ಟ್ ಬಂದಿರೋದ್ರಿಂದ. ಕೆಲವುಗಳಲ್ಲಿ ಯಾವುದು ಸಂವೇಗಾತ್ಮಕ ಬುದ್ಧಿಶಕ್ತಿಯ ಪರಿಕಲ್ಪನೆಯನ್ನು ಸೂಚಿಸುತ್ತದೆ. ತನ್ನ ಭಾವನೆಯನ್ನು ತಾನು ಅರಿತುಕೊಳ್ಳುವುದು, ಇತರರ ಭಾವನೆಯನ್ನು ಅರಿತುಕೊಳ್ಳುವುದು, ತನ್ನ ಭಾವನೆಯನ್ನು ನಿಯಂತ್ರಿಸುವುದು, ತನ್ನ ಸ್ವಯಂ ಮತ್ತು ಇತರರ ಭಾವನೆಯನ್ನು ಅರಿತುಕೊಳ್ಳೋದು. ಅಫ್ಕೋರ್ಸ್ ನಾವೊಂದು ಇದಾದಾಗ ಬುದ್ಧಿಶಕ್ತಿ ಪರಿಕಲ್ಪನೆಯನ್ನು ಯಾವಾಗ ಸೂಚಿಸ್ತದೆ ಅಂತ ಹೇಳಿದ್ರೆ ನಮ್ಮದು ಮತ್ತು ಇನ್ನೊಬ್ಬರನ್ನ ನೋಡಿಕೊಂಡಾಗ. ಹುಡುಗರು ಗಮನ ಹರಿಸುತ್ತಿಲ್ಲ. ಅನೇಕ ಹುಡುಗಿಯರು ಕಲೆಗಳನ್ನು ಇಷ್ಟಪಡುತ್ತಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಶಿಕ್ಷಕರು ಅಂತೇಳಿದರೆ ಹುಡುಗರು ಕಾನ್ಸಂಟ್ರೇಟೇ ಮಾಡ್ತಾ ಇಲ್ಲ, ಒಂದು ವರ್ಗವನ್ನು ಕೀಳಾಗಿ ನೋಡ್ತಾರೆ. ಅನೇಕ ಹುಡುಗಿಯರು ಇಷ್ಟಪಡ್ತಾರೆ, ಇನ್ನೊಂದು ವರ್ಗವನ್ನು ಪಾಸಿಟಿವ್ ಆಗಿ ಹೇಳಿದ್ದಾರೆ, ಒಬ್ಬರನ್ನ ನೆಗೆಟಿವ್ ಆಗಿ ಹೇಳಿದ್ದಾರೆ, ಇನ್ನೊಬ್ಬರನ್ನ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಪಕ್ಷಪಾತ ಆಗಿದೆ. ಯಾವುದರ ಬಿಟ್ವೀನ್ ದಿ ಲಿಂಗಗಳ ಮಧ್ಯದಲ್ಲಿ
ಮಕ್ಕಳು ಪದಗಳನ್ನು ಗಳಿಸುವ ಮತ್ತು ಬಳಸುವ ಹೇಳಿದ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಜನ್ಮದತ್ತವಾಗಿ ಹೊಂದಿರುತ್ತಾರೆ. ಎಸ್, ಕೆಲವು ಮಕ್ಕಳು ಎಷ್ಟು ಬೇಗ ಕ್ಯಾಚಪ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಅದೆಲ್ಲ ಬೈ ಬರ್ತ್, ಬೈ ಜೀನ್ ಅಂತ ಹೇಳ್ತೇವೆ, ಹೆರಿಡಿಟ್ರಿ. ಅಪ್ಪ ದಡ್ಡ ಇದ್ದ ಮಾತ್ರಕ್ಕೆ ಮಕ್ಕಳು ದಡ್ಡ ಇರಲೇಬೇಕು ಅಂತೇನಿಲ್ಲ, ಬಟ್ ಆ ಗ್ರಹಿಕೆ ಅಂತ ಹೇಳುವಂಥದ್ದನ್ನು ಜನ್ಮದತ್ತವಾಗಿ ಬಂದಿದೆ ಅಂತ ಹೇಳುವಂಥದ್ದು ನೋಮ್ಸ್ ಹೇಳಿದ್ದಾನೆ. ವಸ್ತುವಿನ ಬಾಹ್ಯ ರೂಪ ಬದಲಾದರೂ ಅದರ ಮೂಲ ಲಕ್ಷಣಗಳು ಹಾಗೆಯೇ ಉಳಿಯುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಸ್ಥಾಯಿತ್ವ ಅಂತ ಹೇಳ್ತವೆ. ಒಂದು ವಸ್ತುವಿನ ಬಾಹ್ಯ ರೂಪ, ನಿಮಗೆಲ್ರಿಗೂ ಗೊತ್ತಿದೆ, ಆಂತರಿಕ ಮತ್ತು ಬಾಹ್ಯ. ಬಾಹ್ಯ ಅಂದರೆ ಹೊರಗಿನ ರೂಪ ಬದಲಾದರೂ ಕೂಡ ಅದರ ಮೂಲ ಕೆಲವೊಂದು ಲಕ್ಷಣ ಇರ್ತದಲ್ಲ ಹಾಗೇ ಉಳಿದಿರ್ತದೆ. ಅದನ್ನು ನಾವು ಸ್ಥಾಯಿತ್ವ ಅಂತ ಹೇಳ್ತೇವೆ. ಪರಸ್ಪರ ಅಂತಕ್ರಿಯೆ ತೋರುವ ವಿದ್ಯಾರ್ಥಿಗಳ ಸಣ್ಣ ತಂಡ ವೈವಿಧ್ಯಮಯ ಕಲಿಕೆಯ ಅನುಭವಗಳನ್ನು ಹೊಂದಿದೆ. ಇದರ ಮುಖ್ಯ ಲಕ್ಷಣ ಏನಂತ ಹೇಳಿದ್ರೆ ಸಹಕಾರಿ. ತಂಡ ಅಂತ ಬಂದ ತಕ್ಷಣ ಅಲ್ಲಿ ಸಹಕಾರಿ ಬೇಕೇ ಬೇಕು. ಒಂದು ಸಹಕಾರಿ ಇಲ್ಲದಿದ್ದರೆ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಆಗಲಿ, ಒಂದು ಸಿಂಗಿಂಗ್ ಪ್ರೋಗ್ರಾಮ್ ಆಗಲಿ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಸಹಕಾರಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವುದೇ ಅಭ್ಯಾಸ ಅಥವಾ ಅನುಭವಗಳಿಲ್ಲದೆ ಜನ್ಮದತ್ತ ಲಕ್ಷಣಗಳು ಹೊರಹೊಮ್ಮುವುದನ್ನು ಹೀಗೆಳ್ಳುತ್ತಾರೆ. ಪಕ್ವತೆ. ಆನ್ಸರ್ ಪಕ್ವತೆ. ಹೌದು, ನಮಗೆ ಕೆಲವೊಂದು ಬೈ ಬರ್ತ್ ಅಥವಾ ನಮ್ಮ ಪೇರೆಂಟ್ಸ್ ಹುಡ್ಡಿಂದ ಅಥವಾ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಹುಡ್ಡಿಂದ ಬಂದಿರ್ತದೆ, ಬೈ ಥ್ರೂ ದಿ ಜೀನ್ ಅಥವಾ ಹೆರಿಡಿಟ್ರಿ ಅಂತ ಹೇಳ್ತಾರೆ. ಅದನ್ನು ನಾವು ಪಕ್ವತೆ ಅಂದರೆ ಯಾವುದೋ ಅನುಭವ ಇಲ್ಲ, ಬಟ್ ಅವರು ಅಷ್ಟು ಈಸಿಯಾಗಿ ಆ ವರ್ಕ್ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಪಕ್ವತೆ ಕಾರಣ ಆಗಿರ್ತದೆ. ಅನಪೇಕ್ಷಿತ ಸ್ತ್ರೀ ಗುಣಲಕ್ಷಣಗಳನ್ನು ಮತ್ತು ಪುರುಷ ಗುಣಲಕ್ಷಣಗಳನ್ನು ಅದೇ ವ್ಯಕ್ತಿ ಹೆಚ್ಚಿನ ಮಟ್ಟದಲ್ಲಿ ಹೊಂದಿರುವುದಕ್ಕೆ ಹೀಗೆನ್ನುತ್ತಾರೆ. ಆಂಡ್ರೂ ಗೈನಿ. ಇಲ್ಲಿ ಗೊತ್ತಿರ್ಬೋದು, ಸ್ತ್ರೀ ಗುಣಲಕ್ಷಣ ಮತ್ತು ಪುರುಷ ಗುಣಲಕ್ಷಣವನ್ನು ಹೆಚ್ಚಿನ ಮಟ್ಟದಲ್ಲಿ ಹೊಂದಿರ್ತದೆ. ಎರಡೂ ಇರ್ತದೆ, ಬಟ್ ಕಾನ್ಸೆಪ್ಟ್ ಬೇರೆ. ತಾರುಣ್ಯಾವಸ್ಥೆಯಲ್ಲಿರುವವರು ಇತರ ವ್ಯಕ್ತಿಗಳಿಗೂ ಭಿನ್ನವಾದ ಚಿಂತನೆಗಳನ್ನು ಮತ್ತು ದೃಷ್ಟಿಕೋನಗಳನ್ನು ಹೊಂದಿರುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ಆದ್ದರಿಂದ ತಾರುಣ್ಯದಲ್ಲಿರುವವರು ಅವನು ಪ್ರತಿಯೊಬ್ಬರ ಗಮನಕ್ಕೆ ಸರಿಯಲ್ಪಟ್ಟ ವ್ಯಕ್ತಿಯಾಗಿ ಭಾವಿಸುತ್ತಾರೆ. ಡೆವಿಲ್ ಎಂಡ್ ಕಿಂಗ್ ರವರ ಪ್ರಕಾರ ಇದೊಂದು ಕಾಲ್ಪನಿಕ ಶ್ರೋತ್ರಗಳು. ಇದೊಂದು ಕಾಲ್ಪನಿಕ ಶ್ರೋತೃವಾಗಿರ್ತದೆ. ಯಾವಾಗ ನಿಮಗೆಲ್ರಿಗೂ ಗೊತ್ತು, ತಾರುಣ್ಯ ವ್ಯವಸ್ಥೆಯಲ್ಲಿ ವ್ಯಕ್ತಿಗಳು ವ್ಯಕ್ತಿಯಿಂದ ಭಿನ್ನವಾಗಿರ್ತಾರೆ. ಅಷ್ಟೇ ಮಾತ್ರ ಅಲ್ಲ, ಅವರು ಕಾನ್ಸಂಟ್ರೇಟ್ ಮಾಡುವಂಥದ್ದು ಬೇರೆ ಇರ್ತದೆ, ಥಿಂಕಿಂಗ್ ಮಾಡುವಂಥದ್ದು ಬೇರೆ ಇರ್ತದೆ, ವೇ ಆಫ್ ಟಾಕಿಂಗ್ ಸ್ಟೈಲ್ ಬೇರೆ ಇರ್ತದೆ. ಇದನ್ನು ನಾವು ಕಾಲ್ಪನಿಕ ಅಂತ ಹೇಳ್ತೇವೆ. ಒಂದು ಸಲಕ್ಕೆ ಅನುಭವ ಇಲ್ಲದೆ ಹೇಳುವಂತಹದ್ದು. ಜಗತೀಕರಣದಿಂದಾಗಿ ಹದಿಹರೆಯದವರಿಗೆ ವೈವಿಧ್ಯಮಯವಾದ ಶೈಕ್ಷಣಿಕ ಕೋರ್ಸುಗಳು, ವೃತ್ತಿಗಳು ಮತ್ತು ಜೀವನ ಶೈಲಿಗಳು ದೊರಕಿವೆ. ಆದ್ದರಿಂದ ಈ ಹದಿಹರೆಯವರಿಗೆ ಅತಿ ಅಗತ್ಯವಾಗಿರುವಂಥದ್ದು ಯಾವುದು? ಹದಿಹರೆಯದವರಿಗೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಆಪ್ತ ಸಮಾಲೋಚನೆ. ನಾನೇ, ನನ್ನದೇ, ನನ್ನ ಬಿಟ್ಟು ಉಳಿದವರೆಲ್ಲ ರಾಂಗ್ ಅಂತ ಹೇಳ್ಕೊಳ್ಳುವಂತಹ ಸಂದರ್ಭದಲ್ಲಿ ಶೈಕ್ಷಣಿಕ ಕೋರ್ಸ್ ಅಥವಾ ಯಾವುದೇ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಆಪ್ತ ಸಮಾಲೋಚನೆ ಇಂಪಾರ್ಟೆಂಟ್. ಆಕಸ್ಮಿಕವಾಗಿ ನೀವು ಒಬ್ಬ ವಿದ್ಯಾರ್ಥಿಯು ನಿರಂತರವಾಗಿ ಸುಳ್ಳು ಹೇಳುವುದನ್ನು ಮತ್ತು ಕದಿಯುವುದನ್ನು ಗಮನಿಸುತ್ತೀರಿ. ಇದರ ಬಗ್ಗೆ ನೀವು ತೋರುವ ಪ್ರತಿಕ್ರಿಯೆಯನ್ನು ಹೇಳಿ. ಆ ವರ್ತನೆಯನ್ನು ಸಾಮಾಜಿಕ ಪರಿಣಾಮಗಳನ್ನು ವಿವರಿಸುವುದು. ಹಂಗಂತ ಹೇಳಿ ಒಂದು ವಿದ್ಯಾರ್ಥಿ ಆಗಿರೋದ್ರಿಂದ ಅವ್ನು ಮಾಡಿದ ತಪ್ಪನ್ನು ಎತ್ತಿ ಹೇಳಿ, ತಿದ್ದಿ ಹೇಳಿ, ಇನ್ನು ಮಾಡಬಾರ್ದು ಅಂತ ಹೇಳುವುದಕ್ಕಿಂತ ದುಷ್ಪರಿಣಾಮವನ್ನು ಹೇಳಿದಾಗ ಬೇಗ ಆ ವಿದ್ಯಾರ್ಥಿ ಕಿವಿ ಕೊಡ್ತಾನೆ ಅಂತ ಅರ್ಥ. ವಿದ್ಯಾರ್ಥಿಗಳಿಗೆ ಕೆಲವುಗಳನ್ನು ಅವಧಾನಕ್ಕೆ ಸುಗಮಗೊಳಿಸದ ಕಾರಣಾಂಶವನ್ನು ಗುರುತಿಸಿ.
ಕೆಲವು ವಿದ್ಯಾರ್ಥಿಗಳ ಅವಧಾನಕ್ಕೆ ಬರುವುದಿಲ್ಲ. ಅದಕ್ಕೆ ಕಾರಣ ಏನು ಅಂತೇಳಿದರೆ ನೀತಿ ಸಂಹಿತೆಯ ಬಗ್ಗೆ ಶಿಕ್ಷಕರ ಉಪನ್ಯಾಸ. ಎಸ್, ಈಗ ನಿಮಗೆಲ್ರಿಗೂ ಗೊತ್ತಿದೆ, ಪ್ರೈಮರಿ ಕ್ಲಾಸಸ್ಸಲ್ಲೇ ವ್ಯಾಲ್ಯೂ ಎಜುಕೇಷನ್ ಕಲಿಸ್ತಾರೆ. ಯಾಕೆ ಅಂದರೆ ನೀತಿ ಗೊತ್ತಿರಲೇಬೇಕು, ಒಂದು ಮಗುವಿಗೆ ನೀತಿ ಗೊತ್ತಿರಲೇಬೇಕು. ಗಣಿತ ಶಿಕ್ಷಕರು ವಾಕ್ಯಲೇಪನ ಲೆಕ್ಕ ಕೊಡುವಾಗ ಲೆಕ್ಕದ ಪ್ರತಿಯೊಂದು ಭಾಗದ ಸ್ಪಷ್ಟತೆ ಮತ್ತು ವಾಕ್ಯಗಳ ಜೋಡಣೆ ಬಗ್ಗೆ ಕಾಳಜಿ ವಹಿಸುವುದು. ಇದರಿಂದ ಆಗುವ ಮುಖ್ಯ ಲಾಭವೇನೆಂದರೆ ಪೂರ್ಣವಾಗಿ ಮತ್ತು ಅರ್ಥಸಹಿತ ಗ್ರಹಿಸಲು ಸಹಾಯವಾಗ್ತದೆ. ಅಲ್ಲಿ ಸ್ವಲ್ಪ ವಾಕ್ಯ ಲೋಪ ಆಗಿದ್ದಾಗ ಅಥವಾ ಲೆಕ್ಕ ಕೊಡಬೇಕಾದ್ರೆ ಏನಾದರೂ ಒಂದು ಭಾಗದ ಸ್ಪಷ್ಟತೆಯನ್ನು ಅಥವಾ ವಾಕ್ಯಗಳ ಗ್ರಾಮರ್ ಮಿಸ್ಟೇಕ್ ಆದರೆ ಅದು ಅರ್ಥ ಆಗಿರುವುದಿಲ್ಲ. ಅರ್ಥ ಆಗದೇ ಇದ್ದಾಗ ಇನ್ನೊಂದು ರೀತಿಯ ಪ್ರಾಬ್ಲಮ್ ಆಗ್ತದೆ. ಅದು ಕೆಲವುಗಳಲ್ಲಿ ಯಾವುದು ಕೌಶಲ ಕಲಿಕೆಯ ಒಂದು ಹಂತವಲ್ಲವೆಂಬುದನ್ನು ಗಮನಿಸಿ. ಕೈಗೊಂಡ ಕಾರ್ಯದ ಬಗ್ಗೆ ಮೆಚ್ಚುವುದು. ಇಲ್ಲಿ ನೋಡಿದಿರ, ಕಾರ್ಯಸರಣಿಯನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನಾತ್ಮಕ ಹಂತ, ತತ್ವ ಮತ್ತು ಅಭ್ಯಾಸಗಳನ್ನು ಜೋಡಿಸುವ ಹಂತ, ಕೈಗೊಂಡ ಕಾರ್ಯದ ಬಗ್ಗೆ ಮೆಚ್ಚುವುದು, ಕೌಶಲವನ್ನು ಯಾಂತ್ರಿಕವಾಗಿ ಕೊಡುವುದು. ಸೊ ಆನ್ಸರ್ ಕೈಗೊಂಡ ಕಾರ್ಯದ ಬಗ್ಗೆ ಮೆಚ್ಚುವುದು. ಬೆರಳಚ್ಚು ಕಲಿಕೆಯ ಕಂಪ್ಯೂಟರ್ ಕಲಿಕೆಗೆ ಅನುಕೂಲಿಸುತ್ತದೆ. ಬೆರಳಚ್ಚು ಟೈಪಿಸ್ಟ್ ಕಲಿತ್ರೆ ಅದು ಕಂಪ್ಯೂಟರ್ ಕಲೀಲಿಕ್ಕೆ ಈಸಿ ಆಗ್ತದೆ. ಇದು ಈ ಕೆಳಗಿನ ವಿವಿಧ ಕಲಿಕೆಯ ವರ್ಗಾವಣೆಯನ್ನು ಉಂಟು ಮಾಡ್ತದೆ. ಏನಂದರೆ ಧನಾತ್ಮಕ ವರ್ಗಾವಣೆ ಅಂದರೆ ಪಾಸಿಟಿವ್ ಟರ್ನ್ ಓವರ್. ನಿಮಗೆ ಬೆರಳಚ್ಚು ಟೈಪಿಸ್ಟ್ ಗೊತ್ತಿರೋದ್ರಿಂದ ನಿಮಗೆ ಅದರಲ್ಲಿ ಕೀಬೋರ್ಡಲ್ಲಿ ಹೇಗೆ ವರ್ಕ್ ಮಾಡಬೇಕು ಅಂತ ಹೇಳುವಂಥ ಕಾನ್ಸೆಪ್ಟ್ ಗೊತ್ತಿರೋದ್ರಿಂದ ಅದೇ ನಾಲೆಜ್ ಇಲ್ಲಿ ಕಂಪ್ಯೂಟರಲ್ಲಿ ಟೈಪ್ ಮಾಡಬೇಕಾದ್ರೆ ಅಪ್ಲಿಕೇಬಲ್ ಆಗ್ತದೆ. ಹಾಗಾಗಿ ಇದು ಧನಾತ್ಮಕ ವರ್ಗಾವಣೆ. ನಾವು ಇತರರನ್ನು ಮಾಡುವುದನ್ನು ಅಂಧಾನುಕರಣೆ ಮಾಡುವುದಿಲ್ಲ. ಬದಲು ನಾವು ನಮ್ಮ ಚಿಂತನೆಯನ್ನು ಬಳಸಿಕೊಂಡು ತೀರ್ಮಾನ ಮತ್ತು ಆಯ್ಕೆ ಮಾಡ್ತೇವೆ. ಯಾರೋ ಹೇಳಿದರು ಅಂತ ಹೇಳಿದ ತಕ್ಷಣ ಅದನ್ನು ನಾವು ಬ್ಲ್ಯಾಂಕ್ ಆಗಿ ಅಕ್ಸೆಪ್ಟ್ ಮಾಡೋದು ಬಿಟ್ಟು ನಾವು ನಮ್ಮದೇ ಇದನ್ನು ಯೋಚನೆ ಮಾಡ್ತೇವೆ, ಥಿಂಕ್ ಮಾಡ್ತೇವೆ, ರೈಟ್ ಆನ್ಸರ್ ಮಾಡ್ತೇವೆ. ಇದು ಪಾವ್ಲ ಮತ್ತು ಶಾಸ್ತ್ರೀಯ ಅನುಬಂಧದ ಕಲಿಕೆಯ ಸಿದ್ಧಾಂತವನ್ನು ಹೇಳ್ತದೆ. ಇದು ಬಂಡೂರರ ಸಾಮಾಜಿಕ ಕಲಿಕೆಯ ಸಿದ್ಧಾಂತವನ್ನು ಹೇಳ್ತದೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಕಲಿಕೆಯ ಸವಾಲಿನ ಬಹುಮಂದಿ ಮಕ್ಕಳು ಪಿ ಮತ್ತು ಕ್ಯೂ ಅನ್ನು ಮಿಸ್ ಮಾಡ್ಕೊಳ್ತವೆ, ಅಥವಾ ಬಿ ಮತ್ತು ಡಿ ಅನ್ನು ಪ್ರೊನೌನ್ಸ್ ನೋಡಿ ಬಿ ಡಿ. ಸಾ ವಾಸ್ ಇಲ್ಲಿ ವ್ಯತ್ಯಾಸ ಮಾಡಲಿಕ್ಕೆ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಇದು ಯಾವ ಬೇಸ್ಡ್ ಇರ್ಬೋದು? ವೆರಿ 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 ನಿಮಗೆಲ್ಲ ಇದರ ಬೇಸ್ಡ್ ಒಂದು ಕ್ವೆಶನ್ ಬಂದೇ ಬರ್ತದೆ. ಡಿಸ್ಪೆಕ್ಸಿಯಾ ಇರ್ಬೋದು, ಗ್ರಾಫಿಯಾ ಇರ್ಬೋದು, ಲೆಕ್ಸಿಯಾ ಇರ್ಬೋದು, ಕ್ಯಾಲ್ಕುಲೇಷನ್ ಬೇಸ್ಡ್ ಇರುವಂಥದ್ದು. ಕೆಳಗಿನ ಒಂದು ಕಾರಣ ಹೊರತುಪಡಿಸಿ ರಕ್ಷಣಾ ತಂತ್ರಗಳು ಸಮಾಜ ಯೋಚನೆಗೆ ಸಹಾಯ ಮಾಡುವುದು ಅವು ಯಾವುದಂದರೆ ಸಾಧನೆಯ ಶಾಶ್ವತ ತೃಪ್ತಿ ನೀಡುವುದು. ಕೆಲವು ಪರಿಣಾಮ ತಂದುಕೊಳ್ಳಲು ಸಮಯ ಒದಗಿಸುತ್ತದೆ. ಸಮಯೋಜನೆ ಮಾಡಿಕೊಳ್ಳುವ ಹೊಸ ರೀತಿಯನ್ನು ತೋರಿಸಿ ಸಾಧನೆಯ ಶಾಶ್ವತ ತೃಪ್ತಿ ನೋಡುತ್ತದೆ ಅಥವಾ ಏನಾಗ್ತದೆ? ಸೊ ಆನ್ಸರ್ ಸಾಧನೆಯ ತೃಪ್ತಿ. ಶಿಕ್ಷಕರು ವಿದ್ಯಾರ್ಥಿಯಿಂದ ಉತ್ತರ ದೊರಕಿದ ಮೇಲೂ ಮತ್ತೆ ಇನ್ನೇನು ಬೇರೆನಾದರೂ ಇದೆಯಾ ಥಿಂಕ್ ಮಾಡಿ ಅಂತ ಹೇಳುವಂಥ ಕ್ವೆಶನ್ಸ್ ಕೇಳ್ತದೆ. ಹಾಗಾದರೆ ಶಿಕ್ಷಕನ ಉದ್ದೇಶ ಏನಿರ್ತದೆ? ಎಸ್, ವಿದ್ಯಾರ್ಥಿಯ ಸೃಜನಾತ್ಮಕ ಚಿಂತನೆಯನ್ನು ಬೆಳೆಸುವಂಥದ್ದೇ ಆ ಶಿಕ್ಷಕನ ಉದ್ದೇಶ ಆಗಿರ್ತದೆ. ಪ್ರತಿಯೊಂದು ಶಿಕ್ಷಕರು ಇದು ಮಾಡೇ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ ನಾಲೆಜ್ ಥಿಂಕ್ ಮಾಡಲಿ, ಮಕ್ಕಳು ಇನ್ನೂ ಹೈಯರ್ ಆಗಿ ಥಿಂಕ್ ಮಾಡಲಿ. ದಿಸ್ ಇಸ್ ನಾಟ್ ಸ್ಯಾಟಿಸ್ಫೈಡ್. ಇನ್ನೂ ಸೃಜನಾತ್ಮಕ ಚಿಂತನೆ ಬೆಳೆಸುವುದರಿಂದ ಮಕ್ಕಳು ಇನ್ನೂ ಜಾಸ್ತಿ ನಾಲೆಜನ್ನು ಗೇನ್ ಮಾಡಿದಾಗ ಆಗ್ತದೆ ಅಂತ ಹೇಳಿಕೊಂಡು ಸ್ಟೂಡೆಂಟ್ಸ್ ಟೀಚರ್ಸ್ ಈ ಥರ ಹೇಳ್ತಾರೆ. ಪ್ಲೀಸ್ subscribe my YouTube channel TET Shruti Peral. For upcoming video is continuation of the same question paper. Already ಈಗ TET 2019 ವರ್ಕೌಟ್ ಮಾಡ್ತಾ ಇದ್ದಾನೆ, ಕಂಟಿನ್ಯೂಷನ್ ಆಗ್ತಾ ಇದೆ. ಇದರಲ್ಲಿ ಇನ್ನೂ ಇದೆ.